ಡಿಕೆಶಿ ಬಣದ ಹೇಳಿಕೆಗೆ ತುಪ್ಪ ಸುರಿದ್ರ ಸಿಎಂ ಸಿದ್ದು ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗಿದೆ. ನಾನೇ ಸಿಎಂ ಸಿದ್ದು ಹೇಳಿಕೆಗೆ ಡಿಕೆ ಶಿವಕುಮಾರ್ ಆಪ್ತರು ನಿಗಿ ಆಗ್ತಾ ಇದ್ದಾರೆ. ಯಾವಾಗ ಇವತ್ತು ವಿಧಾನಸಭೆಯಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂದ್ರು, ಈಗ ಡಿಕೆಶಿ ಆಪ್ತರು ನಿಗಿ ಆಗಿದ್ದಾರೆ. ಡಿಕೆಶಿ ಬಣದ ಕಣ್ಣು ಕೆಂಪಗಾಗಿಸಿದೆ ಸಿದ್ದರಾಮಯ್ಯರ ಹೇಳಿಕೆ. ಡಿಕೆ ಶಿವಕುಮಾರ್ ಪಟ್ಟಕ್ಕೆ ಫಿಕ್ಸ್ ಮಾಡಿದ್ದ ಆಪ್ತರ ದಿನಾಂಕಕ್ಕೆ ಬೆಂಕಿ ಹಚ್ಚಿದ್ರ ಸಿಎಂ ಅನ್ನೋ ಪ್ರಶ್ನೆ ಎದುರಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಡಿಕೆ ಶಿವಕುಮಾರ್ ಬಣದ ಅತ್ಯಾಪ್ತ ಶಾಸಕರು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಮಾಣ ವಚನಕ್ಕೆ ದಿನಾಂಕ ಕೂಡ ನಿಗದಿ ಮಾಡಿದ್ರು. ಯಾವಾಗ ಸಿದ್ದರಾಮಯ್ಯವರು ಇವತ್ತು ವಿಧಾನಸಭೆಯ ಸದನದಲ್ಲಿ ನಿಂತು ನಾನೇ ಸಿಎಂ ಅಂದ್ರೋ, ಎಲ್ಲೋ ಒಂದು ಕಡೆ ಬೆಂಕಿ ಹಚ್ತಾ ಈ ಒಂದು ವಿಷಯ ಅನ್ನೋದು ಈಗ ಖಂಡಿತವಾಗಿ ಮಧುಸೂದನ್, ನಾಯಕತ್ವ ವಿಚಾರ ಕುರಿತಂತೆ ಯಾರು ಬಹಿರಂಗವಾಗಿ ಮಾತನಾಡಬಾರ್ದು ಎಂಬತಕ್ಕಂಥ ಸೂಚನೆ ಇದ್ರೂ ಕೂಡ ಸಿಎಂ ಬಣದ ನಾಯಕರುಗಳು ಪದೇ ಪದೇ ಮಾತನಾಡ್ತಾ ಇದ್ರು. ಇದಕ್ಕೆ ಪೂರಕವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರೇ ಈ ರೀತಿಯ ಹೇಳಿಕೆ ಮುಖಾಂತರ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದಾರೆ. ಈಗ ನೋಟಿಸ್ ಕೊಡ್ತಕ್ಕಂಥ ವಿಚಾರ ಕುರಿತಂತೆ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ಮಾತಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿತ್ತು, ಅವರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಇನ್ನು ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಯಾರು ಬಹಿರಂಗವಾಗಿ ಮಾತನಾಡಬಾರ್ದು ಎಂಬತಕ್ಕಂಥ ಸೂಚನೆ ಇದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಹೈಕಮಾಂಡ್ ಕೊಟ್ಟಂತ ಸೂಚನೆಯನ್ನ ಮುರಿದಿದ್ದಾರೆ ಎಂಬತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ ಮತ್ತೆ ಸೇರಿ ತಮ್ಮ ಮುಂದಿನ ಕಾರ್ಯಚಟುವಟಿಕೆಗಳು ಹೇಗಿರಬೇಕು, ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ತರಲಿಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಜೊತೆಗೆ ಅಗತ್ಯವಿದ್ರೆ ನಾವು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಸಿದ್ಧ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ, ಈಗ ಅವರ ಬೆಂಬಲಿಗ ಸಚಿವರು ಮತ್ತೆ ಶಾಸಕರಷ್ಟೇ ಸಿದ್ದರಾಮಯ್ಯ ಪರವಾಗಿ ನಿಲ್ತಾ ಇದ್ರು. ಇವತ್ತು ಸಿಎಂ ಅವರು ಜೊತೆಗೆ ಅಧಿವೇಶನದಲ್ಲಿ ಸಿಎಂ ಪುತ್ರನ ಹೇಳಿಕೆಯಿಂದಾಗಿ ಸಹಜವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ ಏನಿದೆ ಇದು ಸಾಕಷ್ಟು ಈ ವಿಚಾರದಿಂದ ಸಾಕಷ್ಟು ಗೊಂದಲಕ್ಕೂ ಕೂಡ ಈಡಾಗಿದೆ. ಏಕಾಏಕಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ಕೊಡೋದ್ರ ಮುಖಾಂತರ ಅಂದ್ರೆ ನಮ್ಮನ್ನ ಟಾರ್ಗೆಟ್ ಮಾಡಿದ್ರ, ಅಂದ್ರೆ ಪೂರ್ಣಾವಧಿಯಾಗಿರ್ತೀನಿ ಅಂತಕ್ಕಂಥ ಸೂಚನೆಯನ್ನ ಹೈಕಮಾಂಡ್ ಆಗಲಿ ರಾಜ್ಯದ ಇತರ ನಾಯಕರುಗಳಾಗ್ಲಿ ಸಿಎಂ ಡಿಕೆ ಶಿವಕುಮಾರ್ ಆಗಲಿ ಹೈಕಮಾಂಡ್ ನಾಯಕರಿಗೆ ಆದೇಶಕ್ಕೆ ಬದ್ಧ ಅಂತ ಹೇಳ್ತಾ ಇದ್ರು. ಈ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದಾಗಿ ಸಹಜವಾಗಿ ಸಿಎಂ ಡಿಕೆ ಶಿವಕುಮಾರ್ ಬಣ ಸಾಕಷ್ಟು ನಿಗಿ ಅಂತ ಕೆಂಡ ಕಾರ್ತಾ ಇದೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಅವರ ಬಣಕ್ಕೆ ಒಂದು ರೀತಿಯ ನಿಯಮ, ನಮಗೆ ಬೇರೆ ರೀತಿಯಾಗಿ ತಾವು ನಡೆಸಿಕೊಳ್ಳಲಾಗ್ತಾ ಇದೆ. ಈ ವಿಚಾರ ಕುರಿತಂತೆ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ತಾವು ಮಧ್ಯಪ್ರವೇಶ ಮಾಡಬೇಕು ಎಂಬತಕ್ಕಂಥ ಆಗ್ರಹಕ್ಕೂ ಕೂಡ ಈಗ ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.